ನಮಸ್ತೆ, ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ಕೊಲೆ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ದರ್ಶನ್ಗೆ ಯಾವ ಶಿಕ್ಷೆ ಆಗಬಹುದು ನಮ್ಮ ಒಂದು ಕಾನೂನಿನ ಪ್ರಕಾರ? ಒಂದು ವೇಳೆ ದರ್ಶನ್ ಅವರು ಕೊಲೆ ಮಾಡಿರೋದು ಸಂಪೂರ್ಣವಾಗಿ ಕೋರ್ಟಿನ ಮುಂದೆ ಸಾಬೀತಾದರೆ ಅವರಿಗೆ ಏನು ಶಿಕ್ಷೆ ಸಿಗಬಹುದು ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಒಂದು ಕಾನೂನಿನಲ್ಲಿ ಕೊಲೆ ಮಾಡಿದವರಿಗೆ ಸಿಗುವ ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಿದೆ ಅಥವಾ ಮರಣದಂಡನೆಯಾಗಿದೆ. ಈ ಶಿಕ್ಷೆಯು ಕೊಲೆಯನ್ನು ಏಕೆ ಮಾಡಲಾಗಿದೆ ಮತ್ತು ಎಷ್ಟು ಕ್ರೂರವಾಗಿ ಕೊಲೆಯನ್ನು ಮಾಡಲಾಗಿದೆ ಎನ್ನುವ ವಿಚಾರಗಳ ಮೇಲೆ ಅವಲಂಬಿಸಿರುತ್ತದೆ. ಕೊಲೆಯನ್ನು ಏಕೆ ಮಾಡಲಾಯಿತು, ಹೇಗೆ ಮಾಡಲಾಯಿತು ಎನ್ನುವ ವಿಚಾರದ ಮೇಲೂ ಕೂಡ ಶಿಕ್ಷೆಯ ಏರುಪೇರು ಉಂಟಾಗಬಹುದು. ಆದರೆ ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ಕೊಲೆ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ. ಕೆಲವೊಮ್ಮೆ ಮರಣದಂಡನೆ ವಿಧಿಸಲಾಗುತ್ತದೆ. ಒಂದು ವೇಳೆ ದರ್ಶನ್ ಅವರು ಮಾಡಿದ ಅಪರಾಧ ಸಾಬೀತಾದರೆ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಮೋಹಕ ತಾರೆ ರಮ್ಯಾ ಅವರು ಕೂಡ ಇದೇ ಶಿಕ್ಷೆ ದರ್ಶನ್ ಅವರಿಗೆ ಆಗಬಹುದೆಂದು ಟ್ವೀಟ್ ಮಾಡಿದ್ದಾರೆ. ಇದನ್ನು ನಾವು ಕೂಡ ಅಂದಾಜಿಸಬಹುದು. ಧನ್ಯವಾದಗಳು.